ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಯೋಗಿ ಸಿದ್ದರಾಮೇಶ್ವರರು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿ ಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಹೀಗೆ ತಮ್ಮ ಅನೇಕ ವಚನಗಳಲ್ಲಿ ಹೃದಯ ತುಂಬಿ ಕೊಂಡಾಡುತ್ತಾರೆ. ಅಷ್ಟೇ ಅಲ್ಲದೆ ಬಸವ ಸ್ತೋತ್ರ ತ್ರಿವಿಧಿ ಎಂಬ ಸ್ವತಂತ್ರ ಕೃತಿಯನ್ನು ರಚಿಸುವ ಮೂಲಕ ವಿಶ್ವಗುರು ಬಸವಣ್ಣನವರ ಜಗದಗಲ ಮಿಗೆಯಗಲ ಘನ ವ್ಯಕ್ತಿತ್ವದ ದರ್ಶನ ಮಾಡಿಸಿದ ಶರಣ ಸಂಕುಲದ ಏಕೈಕ ಮಹಾಶರಣ ಅಂದರೆ ಬಸವಯೋಗಿ ಸಿದ್ದರಾಮೇಶ್ವರರು. ಇವರು ಜಗಜ್ಯೋತಿ ಬಸವಣ್ಣನವರ ಸಮಕಾಲೀನರು, ಶ್ರೇಷ್ಠ ವಚನಕಾರರು ಹಾಗೂ ಮಹಾನ್ ಶಿವಯೋಗಿಗಳು. ಅದಕ್ಕಾಗಿಯೇ ಸೊಡ್ಡಳ ಬಾಚರಸರು ಯೋಗಿಗಳ ಯೋಗಿ ಶಿವಯೋಗಿ ಸಿದ್ದರಾಮನೊಬ್ಬನೇ ಯೋಗಿ ಎಂದು ಹೃದಯ ತುಂಬಿ ಸ್ಮರಿಸಿದ್ದಾರೆ. ಅವರ ಜೀವಿತ ಕಾಲದಲ್ಲಿಯೇ ಲೋಕೈಕನಾಥಂ, ಪರಮಾರಾಧ್ಯಂ, ಆತ್ಮಜ್ಯೋತಿ ನಿದರ್ಶನಂ, ಸ್ವಚ್ಛಂದ, ಮೃತ್ಯುಂಜಯಂ ಮೊದಲಾದ ಹಲವು ಶಾಸನಗಳಲ್ಲಿ ಸಿದ್ದರಾಮೇಶ್ವರರನ್ನು ಬಣ್ಣಿಸಲಾಗಿದೆ. 12ನೇ ಶತಮಾನದ ಶರಣ ಸಂಕುಲದಲ್ಲಿ ಅತಿ ಹೆಚ್ಚು ಶಾಸನಗಳಲ್ಲಿ ಉಲ್ಲೇಖಿತರಾದ ಏಕೈಕ ಶರಣ ಎಂದರೆ ಶಿವಯೋಗಿ ಸಿದ್ದರಾಮೇಶ್ವರರು. ಸೊನ್ನಲಗಿ ಅಭಿನವ ಶ್ರೀಶೈಲ್ಯ. ಶಿವಯೋಗಿ ಸಿದ್ದರಾಮರ ಕುರಿತು ಅನೇಕ ರಗಳೆ, ಕಾವ್ಯ, ಪುರಾಣಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ಅವರ ಜೀವನ ಕುರಿತಂತೆ ಅನೇಕ ಘಟನೆಗಳು ಮೂಡಿಬಂದಿವೆ. ಸೊನ್ನಲಿಗೆಯ ಮುದ್ದುಗೌಡ ಮತ್ತು ಸುಗ್ಗೆವರ ಉದರದಲ್ಲಿ ಜನಿಸಿದ ಧೂಳಿಮಾಕಾಳ ಸಿದ್ದರಾಮ ಶಿವಯೋಗಿ ಆದ ನಂತರ ಮಹಾನ್ ದಾರ್ಶನಿಕ ಅಲ್ಲಮಪ್ರಭುವಿನ ದರ್ಶನದಿಂದ ಕಲ್ಯಾಣಕ್ಕೆ ಆಗಮಿಸಿ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಬಸವಯೋಗಿ ಲಿಂಗಾಂಗ ಯೋಗಿ ಆದ. ಪರಿ ರೋಮಾಂಚನಕಾರಿ ಮತ್ತು ಆಧ್ಯಾತ್ಮ ಸಾಧಕರ ಜಿಜ್ಞಾಸೆ ಹೆಚ್ಚುವ ಹಾಗೆ ಇದೆ. ಅಡವಿಯಲ್ಲಿ ದನುಕರುಗಳನ್ನು ಕಾಯುತ್ತಾ ಯಾತ್ರಾರ್ಥಿಗಳ ಜೊತೆ ಶ್ರೀಶೈಲ್ಯಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನ ಮಾಡಿದ ನಂತರ ಅವರ ಜೀವನದ ದಿಕ್ಕೇ ಬದಲಾಗುತ್ತದೆ. ಕೆಲವು ವರ್ಷ ಶ್ರೀಶೈಲ್ಯದಲ್ಲಿಯೇ ಸಾಧನ ಮಾಡಿ ನಂತರ ಸೊನ್ನಲಿಗೆಯನ್ನು ಅಭಿನವ ಶ್ರೀಶೈಲ್ಯ ಮಾಡುವ ಸಂಕಲ್ಪದಿಂದ ಸೊನ್ನಲಿಗೆಗೆ ಆಗಮಿಸುತ್ತಾರೆ. ಅಲ್ಲಿ ಲೋಕ ಕಲ್ಯಾಣದ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ. ಇದು ಅವರ ಜೀವನದ ಮೊದಲ ಘಟ್ಟ ಎನ್ನಬಹುದು. ಸೊನ್ನಲಿಗೆಗೆ ಪ್ರಭುಗಳು ಆಗಮಿಸಿ ಅವರಲ್ಲಿ ವಾದ ಸಂವಾದ ನಡೆದು ಕಲ್ಯಾಣಕ್ಕೆ ಬಂದು ಕಲ್ಯಾಣ ಶರಣ ಸಂಕುಲದಲ್ಲಿ ಭಾಗಿಯಾಗಿರುವುದು ಅವರ ಜೀವನದ 2ನೇ ಘಟ್ಟ. ಇದು ಅತ್ಯಂತ ಮಹತ್ವಪೂರ್ಣವಾದದ್ದು. ಅನುಭವ ಮಂಟಪದಲ್ಲಿ ಸಿದ್ದರಾಮ. ಶಿವಯೋಗಿ ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಆಗಮಿಸಿದ ನಂತರ ಅನುಭವ ಮಂಟಪದಲ್ಲಿ ಭಾಗವಹಿಸುತ್ತಾರೆ. ಕೆಲವು ದಿವಸಗಳು ಅನುಭಾವದ ಚರ್ಚೆಯ ನಂತರ ಅನುಭವ ಮಂಟಪದಲ್ಲಿ ಸಿದ್ದರಾಮನ ಇಷ್ಟಲಿಂಗ ದೀಕ್ಷೆಯ ವಿಷಯ ಕುರಿತು ಚರ್ಚೆ ಬರುತ್ತದೆ. ಆಗ ಸಿದ್ದರಾಮ, ಚನ್ನಬಸವಣ್ಣ, ಅಲ್ಲಮಪ್ರಭು ಹಾಗೂ ಶರಣ ನಡುವೆ ಚರ್ಚೆ ನಡೆದು ಶರಣ ಚರಿತ್ರೆಯಲ್ಲಿ ಇದೊಂದು ಮಹತ್ವಪೂರ್ಣ ಅಧ್ಯಾಯವಾಗಿ ರೂಪ ತಾಳಿದೆ. ಅದನ್ನು ಶೂನ್ಯ ಸಂಪಾದನೆಕಾರರು ಅತ್ಯಂತ ರೋಚಕವಾಗಿ ಬಣ್ಣಿಸಿದ್ದಾರೆ. ಕೊನೆಗೆ ಶಿವಯೋಗಿ ಸಿದ್ದರಾಮೇಶ್ವರರು ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನು ಪಡೆದು ಲಿಂಗವಂತರಾಗುತ್ತಾರೆ. ಇದು ಆ ದಿನಮಾನದ ಧಾರ್ಮಿಕ ಇತಿಹಾಸದಲ್ಲಿಯೇ ಬಹುದೊಡ್ಡ ಘಟನೆ ಎಂದು ಹೇಳಬೇಕಾಗುತ್ತದೆ. ಕಾರಣ, ಸಿದ್ದರಾಮ ಒಂದು ಧಾರ್ಮಿಕ ಪರಂಪರೆಯ ನೇತಾರರಾಗಿ ಬೆಳೆದಿದ್ದರು. ಅಂಥವರು ಬಸವ ಪರಂಪರೆಗೆ ಪರಿವರ್ತನೆಯಾದದ್ದು ಐತಿಹಾಸಿಕ ಘಟನೆ. ಮುಂದೆ ಸಿದ್ದರಾಮೇಶ್ವರರು ತಮ್ಮ ಅನುಭವಪೂರಿತವಾದ ಅನೇಕ ವಚನಗಳನ್ನು ಬರೆಯುತ್ತಾರೆ. ಇಲ್ಲಿಯವರೆಗೆ ಅವರ 1992 ವಚನಗಳು ಲಭ್ಯವಾಗಿವೆ. ಇದಲ್ಲದೆ ಅವರು ಬಸವ ಸ್ತೋತ್ರ ತ್ರಿವಿಧಿ, ಅಷ್ಟಾವರಣ ಸ್ತೋತ್ರ ತ್ರಿವಿಧಿ ಮತ್ತು ಮಿಶ್ರ ಸ್ತೋತ್ರ ತ್ರಿವಿಧಿ ಬರೆಯುವ ಮೂಲಕ ಕನ್ನಡ ಶರಣ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರ ವಚನಗಳ ವಚನಾಂಕಿತ ಕಪಿಲಸಿದ್ಧ ಮಲ್ಲಿಕಾರ್ಜುನವಾದರೆ ತ್ರಿಪದಿಗಳಲ್ಲಿ ಯೋಗಿನಾಥ ಎಂಬ ಅಂಕಿತವನ್ನು ಬಳಸಿರುವುದು ಸಾಹಿತ್ಯ ಸಂಶೋಧಕರಲ್ಲಿ ಕುತೂಹಲ ಮೂಡಿಸುತ್ತದೆ. ಶಿವಯೋಗಿ ಸಿದ್ದರಾಮೇಶ್ವರರು ಕವಿ ಹೃದಯದ ವಚನಕಾರರಾಗಿ ಕಾಣಿಸುತ್ತಾರೆ. ಅವರು ತಮ್ಮ ವಚನಗಳಲ್ಲಿ ಬಸವಣ್ಣನವರನ್ನು ಸ್ಮರಿಸುವ ರೀತಿ ಅತ್ಯದ್ಭುತವಾಗಿದೆ.
ಬಸವಣ್ಣನವರು ದೇವರಿಗೆ ತಂದೆ ನೀನು ತಾಯಿ ನೀನು ಎಂದು ಹೇಳಿದರೆ, ಸಿದ್ದರಾಮೇಶ್ವರರು ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುಧೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎನ್ನುವ ಮೂಲಕ ನಿರಾಕಾರವಾದ ಪರಮಾತ್ಮನಿಗೆ ಸಾಕಾರಗೊಳಿಸಿ ಅವರನ್ನು ಹೆಸರಿಸಿದ ಕೀರ್ತಿ ಬಸವಣ್ಣನವರದು ಎಂದು ಅತ್ಯಂತ ಅರ್ಥಪೂರ್ಣವಾಗಿ ಹೇಳುತ್ತಾರೆ. ಇದು ಅವರು ಬಸವಣ್ಣನವರ ಮೇಲೆ ಇಟ್ಟಿರುವ ನಿಷ್ಠೆಯನ್ನು ಎತ್ತಿ ತೋರಿಸುತ್ತದೆ. ಅದಲ್ಲದೆ ಲಿಂಗಾಯತ ಸಂಸ್ಕೃತಿಯನ್ನು ಬಿಂಬಿಸುವ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲದ ಕುರಿತು ವಚನಗಳನ್ನು ಬರೆದಿದ್ದಾರೆ. ಜೊತೆಗೆ ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ಮೂಢನಂಬಿಕೆ, ಕಂದಾಚಾರ, ಅಜ್ಞಾನ ಶೋಷಣೆಯ ಕುರಿತು ತಮ್ಮ ಸ್ವಾಂತಿಕ ಸಂತಾಪವನ್ನು ವ್ಯಕ್ತಪಡಿಸಿ ವ್ಯಕ್ತಿ ಮತ್ತು ಸಮಾಜದ ಶುದ್ಧೀಕರಣದ ಸ್ತೋತ್ರವನ್ನು ಹೇಳುತ್ತಾರೆ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೇನಾಗುವುದೋ? ಚಂದ್ರನು ಗಂಗೆಯ ತಡಿಯಲಿದ್ದಡೇನು ಕಳಂಕ ಬಿಡದಾಯ್ತಯ್ಯ. ಅದೂ ಕಾರಣ, ಮನವ ನೋಯಿಸಿದವನೇ, ಒಬ್ಬರ ಮನೆಯ ಘಾತವ ಮಾಡಿದವನೇ ಪರಮ ಪಾವನಿ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುತ್ತಾ ಸಿದ್ದರಾಮೇಶ್ವರರು ಒಬ್ಬ ವ್ಯಕ್ತಿ ಹೇಗೆ ಇರಬೇಕೆಂದು ಸೊಗಸಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ನಾವು ಗಂಗೆಯಲ್ಲಿ ಮುಳುಗಿ ಎಲ್ಲ ಪಾಪ ಪರಿಹಾರ ಮಾಡಿಕೊಳ್ಳುವ ಇಚ್ಛೆಯನ್ನು ಹೊಂದಿರುತ್ತೇವೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಅನೇಕರ ಮನಸ್ಸಿಗೆ ನೋವುಂಟು ಮಾಡುತ್ತೇವೆ. ಕೆಲವು ಸಂದರ್ಭಗಳಲ್ಲಿ ಅನೇಕ ಘರ್ಷಣೆಗಳು ಉಂಟಾಗುತ್ತವೆ, ಮನಸ್ಸುಗಳು ಒಡೆದು ಹೋಗುತ್ತವೆ, ಭಾವನೆಗಳು ಬತ್ತಿ ಹೋಗುತ್ತವೆ. ಹೀಗೆ ನಡೆದುಕೊಂಡು ನಾವು ಯಾವ ಗಂಗೆಯಲ್ಲಿ ಮುಳುಗಿದರೂ ನಿಷ್ಪ್ರಯೋಜಕ. ಅದಕ್ಕಾಗಿ ಯಾರ ಮನಸ್ಸನ್ನು ನೋಯಿಸದೆ, ಯಾರ ಮನೆಯನ್ನು ಘಾತವ ಮಾಡದೆ ಬದುಕುವುದೇ ಶ್ರೇಷ್ಠ ಜೀವನ ಎನ್ನುವ ಮಹತ್ವದ ಸಂದೇಶ ಸಿದ್ದರಾಮೇಶ್ವರರು ನೀಡುತ್ತಾರೆ. ಶರಣರ ವಚನಗಳಲ್ಲಿ ಕೈಲಾಸದ ಕುರಿತು ಅನೇಕ ಪರಿಭಾಷೆಗಳು ಮೂಡಿಬಂದಿವೆ. ಐದಕ್ಕಿ ಮಾರಯ್ಯನವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದಾರೆ. ಬಸವಣ್ಣನವರು ಕಾಯವೇ ಕೈಲಾಸ ಎಂದು ಹೇಳುತ್ತಾರೆ. ಆದರೆ ಶಿವಯೋಗಿ ಸಿದ್ದರಾಮೇಶ್ವರರು ಕೈಲಾಸದ ಪರಿಭಾಷೆಯನ್ನು ವ್ಯಾಖ್ಯಾನಿಸುವ ರೀತಿ ಭಿನ್ನವಾಗಿದೆ. ಅವರು ಹೇಳುತ್ತಾರೆ, ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ, ಕೈಲಾಸವೆಂಬುದೊಂದು ಭೂಮಿಯೊಳಗಿರುವ ಹಾಳು ಬೆಟ್ಟ. ಅಲ್ಲಿರುವ ಮುನಿಗಳೆಲ್ಲ ಜೀವಗಳ್ಳರು. ಅಲ್ಲಿದ್ದ ಚಂದ್ರಶೇಖರನು ಬಹು ಹೆಡ್ಡ. ಇದರ ಆಡಂಬರವೇಕಯ್ಯ ಎಮ್ಮ ಪುರಾತರಿಗೆ ಸದಾಚಾರದಿಂದ ಲಿಂಗಾಂಗ ಸಾಮರಸ್ಯ ತಿಳಿದು ತಮ್ಮ ಪಾದ ಪದ್ಮದೊಳು ಬಯಲಾದ ಪದವೇ ಕೈಲಾಸವಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುತ್ತಾರೆ. ನಮ್ಮ ಕಲ್ಪನೆಯಲ್ಲಿದ್ದ ಕೈಲಾಸವನ್ನು ಬಿಡಿಸಿ ಸಿದ್ದರಾಮೇಶ್ವರರು ವಿನೂತನ ಕೈಲಾಸದ ಕಲ್ಪನೆಯನ್ನು ಈ ವಚನ ಮೂಲಕ ನೀಡಿದ್ದಾರೆ. ಅವರು ವಚನಗಳ ಕುರಿತು ಬಹು ಸೊಗಸಾಗಿ ವಿವರಣೆಯನ್ನು ನೀಡುತ್ತಾರೆ. ಯಾವುದೇ ಧರ್ಮ ಸಾಹಿತ್ಯದ ಅಧ್ಯಯನ ನಮಗೆ ಸದ್ಗುಣದ ಸದಾಚಾರದ ನಡೆಯನ್ನು ತೋರಿಸಬೇಕು. ನಾವು ಮಾಡುವ ಭಕ್ತಿ ನಮ್ಮ ಅಂತಿಮ ಗುರಿ ಸಾಧಿಸುವ ದಿಶೆಯಲ್ಲಿರಬೇಕು ಎನ್ನುವ ಮಾತುಗಳು ಅವರು ತಮ್ಮ ಈ ವಚನದಲ್ಲಿ ಹೇಳುತ್ತಾರೆ. ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನೂದುವುದಕ್ಕೇನೋ ಅಯ್ಯ. ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನೂದುವುದಕ್ಕೇನೋ ಅಯ್ಯ. ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ಡಂಬಾಚಾರಕ್ಕೇನೋ ಅಯ್ಯ. ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ಡಂಬಾಚಾರಕ್ಕೇನೋ ಅಯ್ಯ. ಆಡುವ ವೇಷ ದ್ರವ್ಯಕ್ಕಲ್ಲದೆ ಜನರ ಆಡಂಬರಕ್ಕೇನೋ ಅಯ್ಯ. ಎಲೇ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಈ ರೀತಿಯಾಗಿ ಬಸವಯೋಗಿ ಸಿದ್ದರಾಮೇಶ್ವರರು ಅಧ್ಯಯನ ಉದ್ದೇಶವನ್ನು ಅರ್ಥಪೂರ್ಣವಾಗಿ ವಿವರಿಸುತ್ತಾರೆ. ಸೊನ್ನಲಗಿ ಪ್ರತಿ ಕಲ್ಯಾಣ. ಬಸವಯೋಗಿ ಸಿದ್ದರಾಮೇಶ್ವರರು ಕಲ್ಯಾಣದಲ್ಲಿ ಕೆಲವು ಕಾಲ ಉಳಿದು ಮತ್ತೆ ಸೊನ್ನಲಿಗೆ ಆಗಮಿಸುತ್ತಾರೆ. ಸೊನ್ನಲಿಗೆಯಲ್ಲಿ ಬಸವಣ್ಣನವರು ನೀಡಿರುವ ಧರ್ಮದ ತತ್ವಗಳನ್ನು ಜನಮಾನಸದಲ್ಲಿ ಬಿತ್ತುತ್ತಾ ಶರಣ ಸಂಸ್ಕೃತಿಯ ಪ್ರಸಾರವನ್ನು ಮಾಡುತ್ತಾರೆ. ಸೊನ್ನಲಿಗೆಯಲ್ಲಿ ಪ್ರತಿ ಕಲ್ಯಾಣವಾಗಿ ಶರಣ ಧರ್ಮವನ್ನು ಬೆಳೆಸುತ್ತಾರೆ. ಕಲ್ಯಾಣದ ಹತ್ಯಾಕಾಂಡದ ನಂತರ ವಚನ ಸಾಹಿತ್ಯ ರಕ್ಷಣೆಯಲ್ಲಿ ಸಿದ್ದರಾಮೇಶ್ವರರು ನೀಡಿದ ಕೊಡುಗೆ ಅಪಾರವಾಗಿದೆ. ಅವರು ತಮ್ಮ ಪ್ರಭಾವಕ್ಕೆ ಒಳಗಾದ ಅನೇಕ ರಾಜ ಮಹಾರಾಜರನ್ನು, ಶರಣರನ್ನು ಹಾಗೂ ವಚನ ಸಾಹಿತ್ಯ ರಕ್ಷಣೆಗೆ ನಿಲ್ಲಿಸುತ್ತಾರೆ. ಕೊನೆಗೆ ಅವರು ಸೊನ್ನಲಿಗೆಯಲ್ಲೇ ಲಿಂಗೈಕ್ಯರಾಗುತ್ತಾರೆ. ಶಿವಯೋಗಿ ಸಿದ್ದರಾಮೇಶ್ವರರು ಸ್ಮರಣೆಯಲ್ಲಿ ಪ್ರತಿ ವರ್ಷ
ಸೊನಲಾಪುರದಲ್ಲಿ ಮಕರ ಸಂಕ್ರಾಂತಿಯಂದು ನಡೆಯುವ ಜಾತ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಮಸ್ತ ಸದ್ಭಕ್ತರ ಗಮನವನ್ನು ಸೆಳೆಯುತ್ತದೆ. ಬಸವಯೋಗಿ ಸಿದ್ದರಾಮೇಶ್ವರರು ಸಂಸ್ಮರಣೆ ನಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬಲಿ ಎಂದು ಹಾರೈಸೋಣ. ಶರಣು ಶರಣಾರ್ಥಿಗಳು.